ಮ್ಯಾನೇಜ್ಮೆಂಟ್ ಅವ್ರಿಗೆ ಚಾನಲಿಂದ ನಾವಿವತ್ತು ನೋಡ್ತಿರೋ ಒಂದು ರಾಯಲ್ ಎನ್ಫೀಲ್ಡ್ ಎಂಬ ಕಂಪ್ನಿ ಅಂತ. ರಾಯಲ್ ಎನ್ಫೀಲ್ಡ್ ಅಂದ್ರೆ ಯಾರಿಗೆ ಇಷ್ಟ ಹೇಳಿ? ರಾಯಲ್ ಎನ್ಫೀಲ್ಡ್ ಅಂದರೆ ರೈಡರ್ ಮಾಡೋದಕ್ಕೆ, ಕಾಲೇಜಿಗೆ ಹೋಗೋದಕ್ಕೆ ಎಲ್ಲದಕ್ಕೂ ಬೇಕಾಗುತ್ತೆ. ನೋಡೋಣ ಮೇಲೆ ಬೇರೆ ಮಾಡೋದು ತೋರಿಸ್ತಾರೆ ಸರ್. ಬೇರೆ ಮಾಡೋದು ಅಂದ್ರೆ ಯಾವ ಥರ ಎಷ್ಟು ಸಿ ಸಿ ಮಾಡೋದು? 650 ಸಿ ಸಿ ಬರುತ್ತೆ, 450 ಬರುತ್ತೆ, ಯಾವ ಗಾಡಿ 650 ಸರ್. ಇಲ್ಲೇ ಇದು ಬಂದು 650 ಬರ್ತದೆ. ಅದು 8 ಕೂಡ ಬರ್ತದೆ, ಇದರ ಪೆಟ್ರೋಲ್ ಕನ್ಸಂಪ್ಷನ್ ಬಂದ್ಬಿಟ್ಟು 20-25 ಬರುತ್ತೆ. ಇದು ಡೈಲಿ ಪರ್ಪಸ್ ಇದೆಲ್ಲ ಇದೆ. ಸೇಫ್ಟಿ ಅಲ್ಲಿ ಆ ಗಾಡಿ ಸೇಮ್ ಎಲ್ಲರಿಗೂ ಸೇಮ್. ನೀವು ಏನೇ ತೊಗೊಂಡ್ರು ಹೆಲ್ಮೆಟ್ ಅಂತ ಬರುತ್ತೆ. ನೀವು ಏನೇ ತೊಗೊಂಡ್ರು ಎಕ್ಸ್ಟ್ರಾ ಮಾಡ್ಕೊಡ್ತೀವಿ. ಸರ್ವಿಸ್ ಎಲ್ಲ ಸಿಗುತ್ತೆ. ಬಟ್ ಏನಪ್ಪ ಪ್ರೈಸ್ ಸ್ವಲ್ಪ ಬೇಸಿ ಇರುತ್ತೆ. 650 ಅಂತಲ್ಲ, ಇದೊಂದು 438 ಮಟ ಬರುತ್ತೆ, 438,000 ಬರುತ್ತೆ. ಆದ ಫೆಸಿಲಿಟಿ 3,500 ಹೋಗಿದ್ದಾರೆ. ಪ್ರೈಸ್ ಎಲ್ಲ ನಿಗೇಶ್ ಮಾಡ್ತಾರೆ. ಸಿ ಸಿ 450 ಸಿ ಸಿನೂ ಅದು ಬಂದ್ಬಿಟ್ಟು 300ರಿಂದ 400 ತನಕ ಬರುತ್ತೆ. ಸಿ ಸಿ ಸ್ವಲ್ಪ ಕಡಿಮೆ ಸಿ ಸಿ ಕಡಿಮೆ ಅಂದರೆ ಏನಾಯ್ತಂದ್ರೆ 350 ಸಿ ಸಿನೇ ಇರುತ್ತೆ. ನಿಮಗೆ ಕಂಫರ್ಟೇಬಲ್ ಬೇಕಂದ್ರೆ ಇದು ಸಿ ಸಿ ಜಾಸ್ತಿ ಆಗ್ತದಲ್ಲ, ಇವತ್ತಿನ ಕಂಫರ್ಟೇಬಲ್ ತುಂಬ ಇದೆ. ಇನ್ನೊಂದು ಗಾಡಿ ಇದು ಹಂಟರ್ ಅಂತ ಬರುತ್ತೆ ಮಾಡಲ್. ಇದು ಈಗ ನಾರ್ಮಲ್ ಹೈಟ್ ಕಡಿಮೆ ಇರೋರಿಗೆ ಏನಾಯ್ತಂದ್ರೆ ಕಂಫರ್ಟೇಬಲ್ ಆಗ್ತದೆ. ಕಾಲೇಜ್ ಸ್ಟೂಡೆಂಟ್ಸ್ ಅಥವಾ ಮಿಡ್ಲ್ ಏಜ್ ಪಾಸಿಂಗ್ ಯಾರು ಕಂಫರ್ಟೇಬಲ್. ಈಗ ನೋಡ್ರಿ ಅದೆಲ್ಲ ವೇಟ್ ಎಲ್ಲ ಜಾಸ್ತಿ ಇರ್ತಾವೆ ಗಾಡಿ. ಹೈಟ್ ಮತ್ತು ವೇಟ್ ಕಮ್ಮಿ ಬೇಕಂತ ಚೆನ್ನಾಗಿ ಕಂಫರ್ಟೇಬಲ್ ಬೇಕಂತ ಅನ್ಸಲ್ಲ. ಸೊ ಆ ಡೈಲಿ ಪರ್ಪಸ್ ಹಾಕಕ್ಕೆ ಇದು ಬೆಸ್ಟ್ ಇದೆ ಗಾಡಿ. ಸೇಮ್ 350 ಸಿ ಸಿ ಅದೇ ಇರ್ತಲ್ಲ ಕ್ಲಾಸಿಕ್, ಅದೇ ಸೇಮ್ ಫೀಚರ್ಸ್ ಇರ್ತವೆ. ಮಾಡಲ್ ಸ್ವಲ್ಪ ಚೇಂಜ್ ಆಗ್ತೈತಿ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಚೇಂಜ್ ಆಗ್ತೈತಿ, ಹೈಟ್ ವೇಟ್ ಹಿಂಗಡೆ ಇರುತ್ತೆ, ಆಸ್ಪೆಕ್ಟ್ ಇರುತ್ತೆ, ಎಕ್ಸ್ಟ್ರಾ ಹೋಗ್ಲಾಗ್ತೈತಿ. ಸೊ ಇದು ಸೇಮ್, ಇದು ಬೇರೆ ಆಗ್ತದೆ. ಸೇಮ್. ಸೊ ಇದಕ್ಕೂ ನೀವು ಅವೆಲ್ಲ ಗೇರ್ಸ್ ಎಲ್ಲ ತಗೋಬೋದು, ಜಾಕೆಟ್ಸ್ ಎಲ್ಲ ತಗೋಬೋದು. ಸೇಫ್ಟಿ ಹೋಗಿ ಆರಾಮ್ ಸೇಫ್ಟಿ. ಈಗ ನಿಮ್ಗೆ ಲೋಕಲ್ ಎಲ್ಲ ಆರಾಮಾಗಿ ಕಂಫರ್ಟೇಬಲ್ ಟ್ರೈನಿಂಗ್. ಕ್ಯಾನಿಂಗ್ ಯಾವ ರೀತಿ ನೀವೇ ಇರುತ್ತಾ? ಫ್ಯಾಮಿಲಿ ಪರ್ಪಸ್ ಯೂಸ್ ಮಾಡ್ತಿರೋ ನೀವು ಸಿಂಗಲ್ ಯೂಸ್ ಮಾಡ್ತೀರಿ? ಯಾಕಂದ್ರೆ ಇದನ್ನು ಕೇಳಿದೆ, ಅದು ಕೇಳಿ, ಇದು ಕೇಳಿರಲ್ಲ, 3 ಥರ ಕೇಳಿದೆ. ಸೊ ಯಾವ ರೀತಿ ಸಿಂಗಲ್ ಯೂಸ್ ಮಾಡ್ತೀರಿ? ಸಿಂಗಲ್ ಇದು ಮಾಡಿ ಪ್ರಿಫರ್ ಮಾಡ್ತೀನಿ ನಾನು. ಯಾಕಂದರೆ ನೀವು ಕಾಲೇಜ್ಗೆಲ್ಲ ಹೋಗ್ತಿರ್ತಿಲ್ಲ, ಯೂಸ್ಫುಲ್ ಆಗ್ತಿರ್ತೀರಿ. ಕ್ಲಾಸಿಕಲ್ ತೊಗೋಬೋದು, ಫ್ಯಾಮಿಲಿ ಪರ್ಪಸ್ ಯೂಸ್ ಮಾಡ್ಕೋಬೋದು, ಏನೋ ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ನೀವು ಜನವರಿಗೆ ಏನೋ ಪ್ಲ್ಯಾನಿಂಗ್ ಇತ್ತಂದರೆ ನಿಮ್ಮ ನಂಬರ್ ಕೊಡಿ, ನನಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ. ನಾನು ಡಿಸೆಂಬರ್ 8 ಇರುತ್ತಲ್ಲ, ಕಾಲ್ ಮಾಡಿಕೊಡ್ತೇನೆ. ಸರಿನಾ? ಕಸ್ಟಮರ್ ಸೇಫ್ಟಿಗೆ ಇದ್ರದ್ದು ಏನೋ ಶಾರ್ಟ್ ಸರ್ಕ್ಯೂಟು ಆ ಥರ ಏನೂ ಆಗಿಲ್ಲ. ಇನ್ ಕೇಸ್ ಆಯ್ತಪ್ಪ ಅಂದರೆ ಇಮಿಡಿಯೇಟಾಗಿ ನಮ್ಮ ಕಡೆ ಎಲ್ಲರಿಗೂ ಅಲರ್ಟ್ ಮಾಡ್ಬಿಡ್ತೀನಿ ನಾನು. ಸ್ಟಾಫ್ಸಿಗೆ ಆಯ್ತು, ನಮ್ಮ ಎಕ್ಸಿಕ್ಯೂಟಿವ್ಸಿಗೆ ಆಯ್ತು, ಎಂಪ್ಲಾಯೀಸಿಗೆ ಆಯಿತು, ಎಲ್ಲರಿಗೂ ಅಲರ್ಟ್ ಕೊಟ್ಬಿಡ್ತೀವಿ. ಯಾಕಂದರೆ ಒಳಗಡೆನೂ ಹಂಗೆ ಆಗುತ್ತೆ, ಇನ್ನೂ ಆಗುತ್ತೆ, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಎಲ್ಲ ಅಲರ್ಟ್ ಕೊಟ್ಟು ಅಂದರೆ ಎಕ್ಸಿಕ್ಯೂಟಿವ್ ಇರ್ತದೆ, ಆರಾಮ ನಾವು ಇಮಿಡಿಯೇಟಾಗಿ ಹೊರಗೆ ಹೋಗ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಇನ್ ಕೇಸ್ ಫೈರ್ ಜಾಸ್ತಿ ಆಯ್ತಪ್ಪ, ಏನೋ ಪ್ರಾಬ್ಲಮ್ ಆಯ್ತಂದ್ರೆ ಫೈರ್ ಎಕ್ಸ್ಟಿಂಗ್ವಿಷರ್ ನಮ್ಮ ಕಡೆ ಐತಿ, ಅದನ್ನು ತೊಗೊಂಡ್ಬಿಟ್ಟು ಎಲ್ಲ ಆರಿಸ್ತೀವಿ. ಇನ್ ಕೇಸ್ ಅದು ಆಗಿಲ್ಲಪ್ಪ, ಜಾಸ್ತಿ ಆಗೈತಿ, ಭಾಳ ಜಾಸ್ತಿ ಹೋಯ್ತಪ್ಪ ಅಂತಂದರೆ ಫೈರ್ ಸ್ಟೇಷನ್ ಇಮಿಡಿಯೇಟಾಗಿ ಕಾಲ್ ಮಾಡ್ತೀವಿ. ಸೊ ಸೇಫ್ಟಿ ಏನಪ್ಪ ಅಂದ್ರೆ ನಾವು ಮೊದಲು ನನಗಿಂತ ಮುಂಚೆ ನಾವು ಕಸ್ಟಮರಿಗೆ ಸೇಫ್ಟಿ ಕೊಡಬೇಕು. ಸೊ ಗಾಡಿ ಹೋಗ್ತಿರ್ತೀರಿ, ಎಂಪ್ಲಾಯಿ ನಾವು ವರ್ಕ್ ಮಾಡ್ತಿರ್ತೀವಿ, ಕೊಲೀಗ್ಸ್ ಇರ್ತಾರೆ, ಅವರೆಲ್ಲ ನಾವು ಹೊರಗೆ ಕರ್ಕೊಂಡು ಹೋಗ್ತೀವಿ ಇಮಿಡಿಯೇಟಾಗಿ. ಸೊ ಅವ್ರಿಗೆ ದೂರ ನಿಲ್ಲಿಸಿ ನಾವು ಏನಿದೆಲ್ಲ ಅವ್ರಿಗೆ ಕ್ಲಿಯರ್ ಮಾಡಿಸಿ ಈ ರೀತಿ ನಾವು ಸೇಫ್ಟಿ ಮಾಡಿಕೊಡ್ತೀವಿ. ಆ ಥರ ಏನೂ ಪ್ರಾಬ್ಲಮ್ ಏನಾಗಲ್ಲ, ಸೇಫ್ಟಿ ನಾವು ಕೊಟ್ಟೇ ಕೊಡ್ತೀವಿ. ನಿಮ್ಮ ನಂಬರ್ ಇರಲಿ, ಕಾಂಟ್ಯಾಕ್ಟ್ ನಂಬರ್ ಇರಲಿ. 7 8
ಊರಿದನ. ಸೊ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಇನ್ ಕೇಸ್ ನಿಮ್ಗೆ ಇಮಿಡಿಯೇಟಾಗಿ ಏನಾದರೂ ಕಾಲ್ ಮಾಡೋದಾದರೆ ನಿಮ್ಮ ID ಕಾರ್ಡ್ ಹೇಳಿ, ಈ ನಂಬರ್ಗೆ ಕಾಲ್ ಮಾಡಿ. ಸರಿನಾ? ಥ್ಯಾಂಕ್ ಯು ಫಾರ್ ವಿಸಿಟಿಂಗ್.